ಶ್ರೀರಾಮನ ವಿಯೋಗವನ್ನು ನೆನೆದು ನೆನೆದು ಈ ಪರಿಯಲ್ಲಿ ಗೋಳಾಡುತ್ತಿದ್ದಂತಹ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಗೆ ದೀನಭಾವದಿಂದ ಕೂಡಿದ್ದ ಲಕ್ಷ್ಮಣನು ಆ ಸಮಯಕ್ಕೆ ಉಚಿತವಾದಂತಹ ಮಾತನ್ನು ಹೇಳಿದ. ಆರ್ಯೆ, ಶ್ರೀರಾಮನು ಒಬ್ಬ ಹೆಂಗಸಿನ ಮಾತಿಗೆ ಕಟ್ಟು ಬಿದ್ದು ಈ ಸಾಮ್ರಾಜ್ಯದ ಐಶ್ವರ್ಯವನ್ನು ಪರಿತ್ಯಜಿಸಿ ಅರಣ್ಯಕ್ಕೆ ಹೋಗುವುದು ನನಗೂ ಸರಿಯಾಗಿ ಕಾಣುತ್ತಿಲ್ಲ. ಶ್ರೀರಾಮನು ಕೈಕೇಯಿಯ ಆಜ್ಞೆಯಂತೆ ಕಾಡಿಗೆ ಹೋಗುತ್ತಿಲ್ಲ, ರಾಜಾಜ್ಞೆಯಂತೆ ಕಾಡಿಗೆ ಹೋಗುತ್ತಿದ್ದಾನೆ ಎನ್ನುವುದಾದರೆ ಈಗಿನ ಸಂದರ್ಭದಲ್ಲಿ ರಾಜಾಜ್ಞೆಯು ಪಾಲಿಸಲು ಅನರ್ಹವಾಗಿದೆ. ಏಕೆಂದರೆ ರಾಜನು ವ್ಯತ್ಯಸ್ತವಾದ ಬುದ್ಧಿಯುಳ್ಳವನು, ವೃದ್ಧನು, ವಿಷಯ ಲಂಪಟನು, ಮೇಲಾಗಿ ಮನ್ಮಥನ ಪೀಡೆಗೂ ಒಳಗಾಗಿರತಕ್ಕ ರಾಜನು ಕೈಕೇಯಿಯು ಹೇಳಿದ ಯಾವ ಕಾರ್ಯವನ್ನು ತಾನೇ ಮಾಡದೇ ಇರುತ್ತಾನೆ. ಶ್ರೀರಾಮನಲ್ಲಿ ಕಾಡಿಗೆ ಕಳುಹಿಸುವಂತಹ ಅಪರಾಧವನ್ನೇನೂ ನಾನು ಕಾಣುತ್ತಿಲ್ಲ. ರಾಷ್ಟ್ರದಿಂದ ಗಡೀಪಾರು ಮಾಡಿ ಅರಣ್ಯಕ್ಕೆ ಕಳುಹಿಸುವಂತಹ ಯಾವ ದೋಷವೂ ರಾಮನಲ್ಲಿ ಇರುವುದಿಲ್ಲ. ಶ್ರೀರಾಮನ ಶತ್ರುವಾಗಲಿ, ಶ್ರೀರಾಮನಿಂದ ಶಿಕ್ಷಿಸಲ್ಪಟ್ಟ ಅಪರಾಧಿಯೇ ಆಗಲಿ, ಪರೋಕ್ಷದಲ್ಲಿಯೂ ಕೂಡ ಶ್ರೀರಾಮನಲ್ಲಿ ಒಂದೇ ಒಂದು ದೋಷವಾದರೂ ಇದೆ ಎಂದು ಹೇಳಿರುವವರನ್ನು ಈ ಪ್ರಪಂಚದಲ್ಲಿ ನಾನು ನೋಡಿಯೂ ಇಲ್ಲ, ಹೇಳಿರುವುದನ್ನು ಕೇಳಿಯೂ ಇಲ್ಲ. ದೇವ ಸದೃಶನಾದ, ಸರಳ ಸ್ವಭಾವವುಳ್ಳ, ಜಿತೇಂದ್ರಿಯನಾದ, ಶತ್ರುಗಳಿಗೂ ಕೂಡ ಪ್ರಿಯನಾದ, ಧರ್ಮ ಸ್ವರೂಪನಾದ ಮಗನನ್ನು ಅನುದಿನವೂ ನೋಡುತ್ತಾ ಇರುವ ಯಾವನು ತಾನೇ ನಿಷ್ಕಾರಣವಾಗಿ ಪರಿತ್ಯಜಿಸುತ್ತಾನೆ? ವೃದ್ಧಾಪ್ಯದಿಂದ ಬಾಲಭಾವವನ್ನು ಹೊಂದಿರುವ ವಿವೇಕ ಶೂನ್ಯವಾದ ಈ ರಾಜನ ವಿವೇಕರಹಿತವಾದ ಮಾತುಗಳನ್ನು, ರಾಜನೀತಿಯನ್ನು ಪೂರ್ಣವಾಗಿ ತಿಳಿದಿರುವ ಯಾವ ರಾಜಪುತ್ರನು ತಾನೇ ಮನಸ್ಸಿಗೆ ತಂದುಕೊಳ್ಳುತ್ತಾನೆ? ಅಣ್ಣ, ರಾಮನು ವನವಾಸ ಮಾಡಬೇಕೆಂಬ ರಾಜಾಜ್ಞೆಯಾಗಿದೆ ಎಂಬ ಈ ವಾರ್ತೆಯು ಜನಜನಿತವಾಗುವುದರೊಳಗೆ ನೀನು ನನ್ನ ಸಹಕಾರದಿಂದ ಈ ರಾಜ್ಯ ಸಿಂಹಾಸನವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ರಾಜ್ಯ ಶಾಸನವನ್ನು ಮಾಡಲು ಉಪಕ್ರಮಿಸು. ಕೈಕೇಯಿಯಿಂದ ಪ್ರಚೋದಿತರಾಗಿ ಯಾರಾದರೂ ನಮ್ಮ ಮೇಲೆ ಯುದ್ಧ ಮಾಡಲು ಬಂದರೆ ಎಂಬ ಶಂಕೆಯು ನಿನ್ನ ಮನಸ್ಸಿನಲ್ಲಿ ಉಂಟಾಗದಿರಲಿ. ನಿನ್ನ ಪಕ್ಕದಲ್ಲಿ ಧನುಷ್ಪಾಣಿಯಾಗಿ ನಿಂತು ನನ್ನಿಂದ ರಕ್ಷಿಸಲ್ಪಡುತ್ತಾ ಯಮಧರ್ಮನಂತೆಯೇ ನಿಲ್ಲುವ ನಿನ್ನ ಮೇಲೆ ಯಾರು ತಾನೇ ತಮ್ಮ ಅಧಿಕ ಸಾಮರ್ಥ್ಯವನ್ನು ತೋರಬಲ್ಲರು? ಒಂದು ವೇಳೆ ನಿನಗೆ ವಿರೋಧವಾಗಿ ಭರತನ ಪಕ್ಷವನ್ನು ವಹಿಸಿ ಈ ಅಯೋಧ್ಯೆಯೇ ನಮ್ಮ ಮೇಲೆ ದಂಗೆ ಎದ್ದು ಬಂದರೂ ತೀಕ್ಷ್ಣವಾದ ನನ್ನ ಈ ಬಾಣಗಳಿಂದ ಈ ಅಯೋಧ್ಯ ಪಟ್ಟಣವನ್ನೇ ಜನರಹಿತವನ್ನಾಗಿ ಮಾಡಿಬಿಡುತ್ತೇನೆ. ಭರತನ ಕಡೆಯ ಬಂಧುಗಳಾಗಲಿ, ಅವನ ಹಿತವನ್ನು ಬಯಸುವ ಯಾರಾದರೂ ಸರಿಯೇ, ನಮ್ಮ ಎದುರಾಗಿ ಬಂದಲ್ಲಿ ಅವರೆಲ್ಲರನ್ನೂ ಧ್ವಂಸ ಮಾಡಿಬಿಡುತ್ತೇನೆ. ಮೃದುತ್ವಕ್ಕೆ ಯಾವಾಗಲೂ ಬೆಲೆಯಿಲ್ಲ. ಕೈಕೇಯಿಯಿಂದ ಪ್ರೋತ್ಸಾಹಿತನಾಗಿ ದುಷ್ಟನಾದ ನಮ್ಮ ತಂದೆಯೇನಾದರೂ ಭರತನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡುವುದರಿಂದಲೇ ಸಂತುಷ್ಟನಾಗುವುದಾದರೆ, ನಮ್ಮ ವಿಷಯದಲ್ಲಿ ಶತ್ರುತ್ವವನ್ನೇ ತಾಳುವುದಾದರೆ, ತಂದೆ ಎಂಬುದನ್ನು ಲೆಕ್ಕಿಸದೆ ಅವನನ್ನು ಬಂಧನದಲ್ಲಿ ಇಡೋಣ ಅಥವಾ ಕೊಂದೇ ಬಿಡೋಣ. ಗರ್ವಿಷ್ಠನಾಗಿ ಕಾರ್ಯ ವಿವೇಚನೆಯಿಲ್ಲದೆ ಶಿಷ್ಟರ ಮಾರ್ಗವನ್ನು ಅನುಸರಿಸದೆ ತಪ್ಪು ದಾರಿಯನ್ನು ಹಿಡಿದವನು ಗುರುವೇ ಆಗಿದ್ದರೂ ಆತ ಶಿಕ್ಷಾರ್ಹನಾಗುತ್ತಾನೆ. ಅವನಿಗೂ ತಕ್ಕ ಶಿಕ್ಷೆಯನ್ನು ಮಾಡಿಯೇ ತೀರಬೇಕಾಗುತ್ತದೆ. ಪುರುಷ ಶ್ರೇಷ್ಠನೇ, ಧರ್ಮದಿಂದ ಪ್ರಾಪ್ತವಾಗಿರುವ ನಿನ್ನ ಈ ರಾಜ್ಯವನ್ನು ರಾಜನು ಕೈಕೇಯಿಗೆ ಪರಾಕ್ರಮವನ್ನು ಆಶ್ರಯಿಸಿ ಕೊಡಲು ಬಯಸಿರುವನೋ ಅಥವಾ ಬೇರಾವುದಾದರೂ ಕಾರಣವಿರುವುದೋ? ಶತ್ರುನಾಶಕನೇ, ನಿನ್ನೊಡನೆಯೂ ನನ್ನೊಡನೆಯೂ ಮಹತ್ತರವಾದ ವೈರವನ್ನು ಕಟ್ಟಿಕೊಂಡು ಭರತನಿಗೆ ಈ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಒಪ್ಪಿಸಲು ರಾಜನಿಗೆ ಯಾವ ಶಕ್ತಿ ಇದೆ? ಶ್ರೀರಾಮನಿಗೆ ಹೀಗೆ ಹೇಳಿದ ನಂತರ ಲಕ್ಷ್ಮಣನು ಕೌಸಲ್ಯಗೆ ಪುನಃ ಹೇಳುತ್ತಾನೆ, ದೇವಿ, ಅಣ್ಣನಾದ ಶ್ರೀರಾಮನ ವಿಷಯದಲ್ಲಿ ನನಗೆ ವಿಶೇಷವಾದ ಮಮತೆ ಇದೆ.
ನನ್ನಲ್ಲಿರುವ ಸತ್ಯ, ನಿಷ್ಠೆ, ಧನುಸ್ಸು ಮತ್ತು ನಾನು ಮಾಡಿರುವ ದಾನ ಯಜ್ಞಗಳು ಇವೆಲ್ಲವುಗಳ ಮೇಲೆಯೂ ಆಣೆಯಿಟ್ಟು ಹೇಳುತ್ತೇನೆ. ಪ್ರಜ್ವಲಿಸುತ್ತಿರುವ ಅಗ್ನಿಯನ್ನಾಗಲಿ ಅರಣ್ಯವನ್ನಾಗಲಿ ರಾಮನು ಪ್ರವೇಶಿಸಲು ಹೊರಟರೆ ಅವನಿಗಿಂತಲೂ ಮುಂಚಿತವಾಗಿ ನಾನು ಅಲ್ಲಿರುವೆನೆಂದು ತಿಳಿ. ಸೂರ್ಯನು ತಾನು ಹುಟ್ಟಿದೊಡನೆಯೇ ಕತ್ತಲೆಯನ್ನು ಹೋಗಲಾಡಿಸುವಂತೆ ನನ್ನ ಪರಾಕ್ರಮದಿಂದ ಕ್ಷಣ ಮಾತ್ರದಲ್ಲಿ ನಿನ್ನ ದುಃಖವನ್ನು ಹೋಗಲಾಡಿಸುತ್ತೇನೆ. ನನ್ನ ಶಕ್ತಿಯು ಎಷ್ಟು ಎಂಬುದನ್ನು ಅಣ್ಣನೂ ನೋಡಲಿ, ನೀನೂ ನೋಡುವೆಯಂತೆ. ಕೈಕೇಯಿಯಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳ ಕಾಮುಕನಾದ ಕೃಪಣನಾದ ಮಕ್ಕಳಂತೆ ವಿವೇಕ ಶೂನ್ಯನಾಗಿ ವ್ಯವಹರಿಸುತ್ತಿರುವ ಮುಪ್ಪಿನಿಂದ ನಿಂದ್ಯನಾಗಿರುವ ಈ ನಮ್ಮ ತಂದೆಯನ್ನು ಈಗಲೇ ಸಂಹರಿಸುತ್ತೇನೆ. ಮಹಾತ್ಮನಾದ ಲಕ್ಷ್ಮಣನ ಆ ಮಾತುಗಳನ್ನು ಕೇಳಿ ಶೋಕಾಕುಲಳಾದ ಕೌಸಲ್ಯಾದೇವಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಶ್ರೀರಾಮನಿಗೆ ಹೇಳಿದಳು, ಮಗು, ನಿನ್ನ ಪ್ರೀತಿಯ ತಮ್ಮನಾದ ಲಕ್ಷ್ಮಣನು ಹೇಳಿದ ಮಾತುಗಳೆಲ್ಲವನ್ನು ಕೇಳಿದ್ದೀಯಲ್ಲ. ಮುಂದೆ ಮಾಡಬೇಕಾಗಿರುವ ಕಾರ್ಯದಲ್ಲಿ ನಿನಗೆ ಯಾವುದು ಸೂಕ್ತವಾಗಿ ಕಾಣುವುದೋ ಆ ಕಾರ್ಯವನ್ನು ಮಾಡು. ಆದರೆ ನನ್ನ ಸವತಿಯ ಅಧರ್ಮಯುಕ್ತವಾದ ಮಾತನ್ನು ಕೇಳಿ ಶೋಕದಿಂದ ಪರಿತಪಿಸುತ್ತಿರುವ ನನ್ನನ್ನು ಇಲ್ಲಿಯೇ ಬಿಟ್ಟು ಕಾಡಿಗೆ ಹೋಗುವುದು ನಿನಗೆ ಉಚಿತವಲ್ಲ. ಧರ್ಮಜ್ಞನೇ, ನೀನು ಧರ್ಮಿಷ್ಠನಾಗಿದ್ದು ಧರ್ಮ ಮಾರ್ಗದಲ್ಲಿಯೇ ನಡೆಯುವ ಇಚ್ಛೆ ಉಳ್ಳವನಾಗಿದ್ದರೆ ಇಲ್ಲೇ ನನ್ನ ಶುಶ್ರೂಷೆ ಮಾಡಿಕೊಂಡಿರು. ಮಾತೃ ಶುಶ್ರೂಷೆ ಎಂಬುದು ಉತ್ತಮೋತ್ತಮವಾದ ಧರ್ಮವಾಗಿರುತ್ತದೆ. ಅದನ್ನು ಆಚರಿಸುತ್ತಾ ಇಲ್ಲಿಯೇ ಇರು. ಹಿಂದೆ ಕಾಶ್ಯಪ ಎಂಬ ಮಹರ್ಷಿಯು ತನ್ನ ಮನೆಯಲ್ಲಿಯೇ ನಿಯತಾಹಾರನಾಗಿ ಅನುಷ್ಠಾನಪರನಾಗಿದ್ದುಕೊಂಡು ತಾಯಿಯ ಶುಶ್ರೂಷೆ ಮಾಡುತ್ತಾ ಮಾತೃ ಶುಶ್ರೂಷೆ ಎಂಬ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಿ ಆ ಮಹಾ ತಪಸ್ಸಿನ ಫಲದಿಂದಲೇ ಸ್ವರ್ಗವನ್ನು ಪಡೆದುಕೊಂಡನು. ರಾಜನು ಹೇಗೆ ನಿನಗೆ ಪೂಜ್ಯನೋ ಹಾಗೆಯೇ ತಾಯಿಯಾಗಿರುವ ನಾನೂ ಕೂಡ ನಿನಗೆ ಪೂಜ್ಯಳು. ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ಬಯಸುವವನು ತಾಯಿಯ ಆಜ್ಞೆಯನ್ನೂ ಅದೇ ಗೌರವ ಭಾವದಿಂದಲೇ ಪರಿಪಾಲಿಸಬೇಕು. ನಾನು ನಿನಗೆ ಅರಣ್ಯಕ್ಕೆ ಹೋಗಲು ಅನುಮತಿಯನ್ನು ಕೊಡುವುದಿಲ್ಲ. ನೀನು ಇಲ್ಲಿಂದ ಅರಣ್ಯಕ್ಕೆ ಹೋಗಬಾರದು. ನಿನ್ನನ್ನು ಅಗಲಿದ ಮೇಲೆ ಇಲ್ಲಿ ನಾನಿದ್ದುಕೊಂಡು ಮಾಡಬೇಕಾಗಿರುವ ಕಾರ್ಯವೂ ಯಾವುದೂ ಇರುವುದಿಲ್ಲ. ನೀನಿಲ್ಲದೆ ನನಗೆ ಸುಖೋಪಭೋಗಗಳು ಬೇಕಾಗಿಲ್ಲ, ಜೀವನವೂ ಬೇಕಾಗಿಲ್ಲ. ನಿನ್ನೊಡನೆ ಹುಲ್ಲನ್ನು ತಿಂದುಕೊಂಡಿರುವುದಾದರೂ ಅದೇ ನನಗೆ ಶ್ರೇಯಸ್ಕರವು. ಒಂದು ವೇಳೆ ನೀನೇನಾದರೂ ಶೋಕ ಪರಿತಪ್ತಳಾಗಿರುವ ನನ್ನನ್ನು ಬಿಟ್ಟು ಒಬ್ಬನೇ ಅರಣ್ಯಕ್ಕೆ ಹೊರಟು ಹೋದರೆ ನಾನಿಲ್ಲಿ ಪ್ರಾಯೋಪವೇಶವನ್ನು ಮಾಡಿಯಾದರೂ ಪ್ರಾಣಗಳನ್ನು ತೊರೆಯುತ್ತೇನೆ. ನಿನ್ನನ್ನು ಬಿಟ್ಟು ಜೀವಿಸಿರಲು ನನಗೆ ಸಾಧ್ಯವಿಲ್ಲ ಮಗು. ನಾನು ಸತ್ತೆನೆಂದರೆ ತಾಯಿಯ ಮರಣಕ್ಕೆ ಕಾರಣನಾಗುವ ನೀನು ನದಿಗಳಿಗೆ ಒಡೆಯನಾದ ಸಮುದ್ರ ರಾಜನು ತಾಯಿಯ ವಿಷಯದಲ್ಲಿ ಅಧರ್ಮದ ಕಾರ್ಯವನ್ನು ಮಾಡಿದ ಕಾರಣ ಬ್ರಹ್ಮಹತ್ಯಾ ಪಾಪವನ್ನು ಹೊಂದಿ ಲೋಕವಿಖ್ಯಾತವಾದ ನರಕವನ್ನು ಸೇರಿದಂತೆ ನೀನು ನರಕಕ್ಕೆ ಹೋಗುತ್ತಿ. ಹೀಗೆ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದೀನಳಾದ ತಾಯಿಗೆ ಧರ್ಮಾತ್ಮನಾದ ಶ್ರೀರಾಮನು ಧರ್ಮಸಮ್ಮತವಾದ ಸಮಾಧಾನಕರವಾದ ಮಾತನ್ನು ಹೇಳಿದ. ಅಮ್ಮ, ತಂದೆಯ ಆಜ್ಞೆಯನ್ನು ಮೀರಲು ನನಗೆ ಸಾಮರ್ಥ್ಯವಿಲ್ಲ. ನಿನಗೆ ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ, ಪ್ರಸನ್ನಳಾಗು. ನಾನು ಅರಣ್ಯಕ್ಕೆ ಹೋಗಬಯಸುತ್ತೇನೆ. ಅನುಜ್ಞೆಯನ್ನು ನೀಡುತ್ತಾಯೇ. ವ್ರತನಿಷ್ಠನಾದ ವಿದ್ವಾಂಸನಾದ ಕಂಡು ಮಹರ್ಷಿಯು ಗೋವನ್ನು ಹತ್ಯೆ ಮಾಡಕೂಡದು ಎಂಬ ಧರ್ಮವನ್ನು ತಿಳಿದವನಾಗಿದ್ದರೂ ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ಗೋ ಹತ್ಯೆಯನ್ನು ಮಾಡಿದನು. ನಮ್ಮ ವಂಶದಲ್ಲಿಯೇ ತಂದೆಯಾದ ಸಗರ ಚಕ್ರವರ್ತಿಯ ಆಜ್ಞೆಯಂತೆ ಅಶ್ವಮೇಧದ ಕುದುರೆಯನ್ನು ಹುಡುಕಿ ತರಲು ಭೂಮಿಯನ್ನು ಅಗೆಯುತ್ತಿದ್ದ 60,000 ಮಕ್ಕಳು ಕಪಿಲ ಮಹರ್ಷಿಯ ಕೋಪಾಗ್ನಿಗೆ ಸಿಕ್ಕಿ ಭಸ್ಮೀಭೂತರಾದರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅವರು ತಮ್ಮ ಪ್ರಾಣಗಳನ್ನೇ ತೊರೆದರು. ಪಿತೃವಾಕ್ಯ ಪರಿಪಾಲಕನಾದ ಪರಶುರಾಮನು
ತಂದೆಯಾದ ಜಮದಗ್ನಿಯ ಆಜ್ಞೆಯ ಹಾಗೆಯೇ ಅರಣ್ಯದಲ್ಲಿ ತಾಯಿಯಾದ ರೇಣುಕೆಯ ತಲೆಯನ್ನೇ ಗಂಡುಗೊಡಲಿಯಿಂದ ಕತ್ತರಿಸಿದ. ಅಮ್ಮ, ಇವರೇ ಅಲ್ಲದೆ ದೇವ ಸದೃಶರಾದ ಇನ್ನೂ ಅನೇಕ ಪುರುಷರು ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದ್ದಾರೆ. ಹಾಗೆಯೇ ನಾನು ಕೂಡ ವೀರ ಪುರುಷ ಯೋಗ್ಯವಾದ ತಂದೆಗೆ ಹಿತಕರವಾದ ಈ ಕಾರ್ಯವನ್ನು ಮಾಡುತ್ತೇನೆ. ಪಿತೃವಾಕ್ಯ ಪರಿಪಾಲನಾ ಧರ್ಮವನ್ನು ಅನುಸರಿಸುವವನು ನಾನೊಬ್ಬನೇ ಅಲ್ಲ, ಅಥವಾ ನಾನು ಮೊದಲನೆಯವನೂ ಅಲ್ಲ. ನಾನು ಹೇಳಿರುವ ಆ ಮಹಾತ್ಮರೆಲ್ಲರೂ ತಂದೆಯ ಆಜ್ಞೆಯಂತೆ ನಡೆದುಕೊಂಡಿರುವವರು. ಜನನಿ, ನಾನು ನಿನಗೆ ಪ್ರತಿಕೂಲವಾದ, ಹಿಂದೆಂದೂ ನಡೆಯದಿರುವ ಹೊಸದಾದ ಧರ್ಮವನ್ನು ಆಚರಿಸುತ್ತಿಲ್ಲ. ಈ ಪಿತೃವಾಕ್ಯ ಪರಿಪಾಲನಾ ಧರ್ಮವು ಹಿಂದಿನವರಿಗೂ ಇಷ್ಟವಾಗಿತ್ತು. ಅವರ ಮಾರ್ಗವನ್ನೇ ನಾನು ಕೂಡ ಅನುಸರಿಸುತ್ತಿದ್ದೇನೆ. ತಂದೆಯ ಆಜ್ಞೆಯನ್ನು ಪರಿಪಾಲಿಸುವುದೇ ಇಂದಿನ ನನ್ನ ಮುಖ್ಯ ಕರ್ತವ್ಯವಾಗಿದೆ. ಪ್ರಪಂಚದಲ್ಲಿ ಧಾರ್ಮಿಕರ ಮಾರ್ಗಾನುಸರಣೆಯು ಇದೇ ಆಗಿರುವುದು. ಇದಕ್ಕೆ ವಿರುದ್ಧವಾಗಿ ಪ್ರಪಂಚದ ನಡವಳಿಕೆಯೂ ಇರುವುದಿಲ್ಲ. ನನ್ನ ಅಭಿಪ್ರಾಯದಂತೆ ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದ ಯಾವನೂ ಕೂಡ ಹಾಳಾಗಿ ಹೋಗಿಲ್ಲ, ಹೋಗುವುದೂ ಇಲ್ಲ. ಹೀಗೆ ವಾಗ್ಮಿಗಳಲ್ಲಿ ಮತ್ತು ಸರ್ವಧನುಷ್ಮಂತರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ತಾಯಿಯನ್ನು ಸಮಾಧಾನಗೊಳಿಸಿ ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ, ನಿನಗೆ ನನ್ನ ಮೇಲಿರುವ ಅತಿ ಶ್ರೇಷ್ಠವಾದ ಸ್ನೇಹವನ್ನು ನಾನು ಬಲ್ಲೆ. ಹಾಗೆಯೇ ನಿನ್ನಲ್ಲಿರುವ ಪರಾಕ್ರಮವನ್ನು, ಸತ್ಯವನ್ನು, ಸತ್ವವನ್ನು ಮತ್ತು ಶತ್ರುಗಳಿಂದ ಎದುರಿಸಲಾಗದ ತೇಜಸ್ಸನ್ನು ಬಲ್ಲೆ. ಸತ್ಯ ಮತ್ತು ಶಾಂತಿಗಳ ರಹಸ್ಯ ಏನು ಎಂಬುದನ್ನು ತಿಳಿಯಲಾಗದೆ ನನ್ನ ವನವಾಸದ ವಾರ್ತೆಯನ್ನು ಕೇಳಿ ತಾಯಿಗೆ ಮಹತ್ತರವಾದ ಮತ್ತು ಅಪಾರವಾದ ದುಃಖ ಉಂಟಾಗಿರುವುದು ಸಹಜವಾಗಿಯೇ ಇದೆ. ಆದರೆ ಸತ್ಯ, ಧರ್ಮ, ಶಮ, ದಮಾದಿಗಳಿಂದ ಯುಕ್ತನಾಗಿರುವ ನೀನು ನಿನ್ನ ಗುಣಕ್ಕೆ ತಕ್ಕವುಗಳಲ್ಲದಂತಹ ಇಂತಹ ಮಾತುಗಳನ್ನು ಆಡಬಹುದೇ? ಧರ್ಮವೇ ಲೋಕದಲ್ಲಿ ಪರಮಶ್ರೇಷ್ಠವಾದುದು. ಧರ್ಮದಲ್ಲಿಯೇ ಸತ್ಯವೂ ಅಡಗಿದೆ. ಉತ್ತಮೋತ್ತಮವಾದ ತಂದೆಯ ಮಾತು ಧರ್ಮದಲ್ಲಿಯೇ ಅಡಕವಾಗಿದೆ. ಧರ್ಮವನ್ನು ಆಶ್ರಯಿಸಿರುವವನು ತಂದೆಗಾಗಲಿ, ತಾಯಿಗಾಗಲಿ, ಬ್ರಾಹ್ಮಣನಿಗಾಗಲಿ ಕಾರ್ಯವನ್ನು ಮಾಡಿಕೊಡುವುದಾಗಿ ಮಾತು ಕೊಟ್ಟು ಆ ನಂತರ ಅದನ್ನು ಯಾವುದೇ ಕಾರಣದಿಂದಲೂ ವ್ಯರ್ಥವನ್ನಾಗಿ ಮಾಡಬಾರದು. ಈ ಕಾರಣದಿಂದ ತಂದೆಯ ಆಜ್ಞೆಯನ್ನು ಮೀರಿ ನಡೆಯಲು ನನಗೆ ಶಕ್ಯವಿಲ್ಲ. ತಂದೆಯ ಮಾತಿನಿಂದಲೇ ಅಥವಾ ಅಭಿಪ್ರಾಯಕ್ಕೆ ಅನುಸಾರವಾಗಿಯೇ ಕೈಕೇಯಿಯು ನನ್ನನ್ನು ಕಾಡಿಗೆ ಹೋಗುವಂತೆ ಪ್ರಚೋದನೆಯನ್ನು ಮಾಡಿದ್ದಾಳೆ. ಲಕ್ಷ್ಮಣ, ಹಾಗಾಗಿ ತಂದೆಯನ್ನಾದರೂ ಕೊಂದು ರಾಜ್ಯವನ್ನು ಪಡೆಯಬೇಕು ಎನ್ನುವ ಅನಾರ್ಯವಾದ ಕ್ಷತ್ರಧರ್ಮೋಚಿತವಾದ ಬುದ್ಧಿಯನ್ನು ಬಿಡು. ತೀಕ್ಷ್ಣ ಸ್ವಭಾವದವನಾಗಬೇಡ. ಸಜ್ಜನೋಚಿತವಾದ ಧರ್ಮವನ್ನಾಚರಿಸು. ನನ್ನ ಬುದ್ಧಿಯನ್ನೇ ನೀನು ಅನುಸರಿಸು. ಶ್ರೀರಾಮನು ಸೌಹಾರ್ದ ಭಾವದಿಂದ ತಮ್ಮನಿಗೆ ಹೀಗೆ ಹೇಳಿ ಕೈ ಮುಗಿದುಕೊಂಡು ತಾಯಿಗೆ ತಲೆಬಾಗಿ ನಮಸ್ಕರಿಸಿ ಪುನಃ ಹೇಳತೊಡಗಿದ, ತಾಯೇ, ತಂದೆಯ ಆಜ್ಞಾನುಸಾರವಾಗಿ ಕಾಡಿಗೆ ಹೊರಟಿರುವ ನನಗೆ ಅನುಮತಿಯನ್ನು ನೀಡು. ನನ್ನ ಪ್ರಾಣಗಳ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನ್ನ ಪ್ರಯಾಣಕ್ಕೆ ತಡೆಯನ್ನು ಉಂಟು ಮಾಡಬೇಡ. ನನ್ನ ಮಾರ್ಗವು ಸುಗಮವಾಗಲೆಂದು ಮಂಗಳಾಶಾಸನವನ್ನು ಮಾಡು. ಸ್ವರ್ಗದಿಂದ ಚ್ಯುತನಾದ ಯಯಾತಿಯು ಕಾಲಾನಂತರದಲ್ಲಿ ಪುನಃ ಸ್ವರ್ಗವನ್ನು ಸೇರಿದಂತೆ ಪ್ರತಿಜ್ಞಾತವಾದ 14 ವರ್ಷಗಳು ಮುಗಿದೊಡನೆಯೇ ಕಾಡಿನಿಂದ ಅಯೋಧ್ಯೆಗೆ ಬಂದು ಬಿಡುತ್ತೇನೆ. ಮಾತೆಯೇ, ಶೋಕವನ್ನು ಮನಸ್ಸಿನಲ್ಲಿಯೇ ಅಡಗಿಸಿಬಿಡು. ವೃಥಾ ದುಃಖ ಪಡಬೇಡ. ತಂದೆಯ ಮಾತನ್ನು ನಡೆಸಿಕೊಟ್ಟು ವನವಾಸವನ್ನು ಮುಗಿಸಿ ಪುನಃ ನಾನು ಇಲ್ಲಿಗೆ ಬಂದು ಬಿಡುತ್ತೇನೆ. ನೀನು, ನಾನು, ವೈದೇಹಿ, ಲಕ್ಷ್ಮಣ, ಸುಮಿತ್ರೆ ಇವರೆಲ್ಲರೂ ತಂದೆಯಾದ ದಶರಥನ ಆಜ್ಞಾಧಾರಕರಾಗಿರಬೇಕು. ಇದೇ ಸನಾತನ ಧರ್ಮವಾಗಿದೆ. ಪಟ್ಟಾಭಿಷೇಕಕ್ಕಾಗಿ ಸಿದ್ಧಪಡಿಸಿರುವ ಈ ಸಾಮಗ್ರಿಗಳನ್ನು ತೆಗೆದಿಟ್ಟು
ನನ್ನ ವಿಯೋಗದ ದುಃಖವನ್ನು ಹೃದಯದಲ್ಲಿಯೇ ಅಡಗಿಸಿಕೊಂಡು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಬೇಕೆಂದು ನಿಶ್ಚಯಿಸಿರುವ ನನ್ನ ಧಾರ್ಮಿಕವಾದ ಬುದ್ಧಿಯನ್ನೇ ಅನುಸರಣೆ ಮಾಡಮ್ಮ. ಧರ್ಮದಿಂದ ಕೂಡಿದ್ದ, ವ್ಯಗ್ರತೆ ಇಲ್ಲದ, ಸ್ಪಷ್ಟವಾದ, ಭಯರಹಿತವಾದ ಶ್ರೀರಾಮನ ಮಾತುಗಳನ್ನು ಕೇಳಿ ಕೌಸಲ್ಯೆಯು ಕ್ಷಣಕಾಲ ಸತ್ತು ಹೋದವಳಂತೆಯೇ ಪ್ರಜ್ಞಾಹೀನಳಾದಳು. ಶೈತ್ಯೋಪಚಾರಾದಿಗಳಾದ ನಂತರದಲ್ಲಿ ಆಕೆ ಎಚ್ಚರಗೊಂಡು ಶ್ರೀರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಪುನಃ ಹೇಳಿದಳು, ಮಗು, ನಿನಗೆ ತಂದೆಯು ಹೇಗೆ ಗೌರವಾರ್ಹನೋ ಹಾಗೆಯೇ ಪಾಲನಾದಿ ರೂಪವಾದ ಮಾತೃಧರ್ಮದಿಂದಲೂ ಪುತ್ರ ಸ್ನೇಹದಿಂದಲೂ ಕೂಡಿರುವ ನಾನು ಕೂಡ ಗೌರವಾರ್ಹಳಾಗಿದ್ದೇನೆ. ನೀನು ಕಾಡಿಗೆ ಹೋಗಲು ಅನುಮತಿಸುವುದಿಲ್ಲ. ಅತ್ಯಂತ ದುಃಖಿತಳಾಗಿರುವ ನನ್ನನ್ನು ಬಿಟ್ಟು ನೀನು ಕಾಡಿಗೆ ಹೋಗುವುದು ಯೋಗ್ಯವಾಗಿ ಕಾಣುತ್ತಿಲ್ಲ. ರಾಮ, ನೀನಿಲ್ಲದೆ ನಾನು ಇಲ್ಲಿ ಬದುಕಿದ್ದು ತಾನೇ ಏನು ಪ್ರಯೋಜನ? ಸ್ವಜನರಿಂದಾಗಲಿ, ದೇವ ಪಿತೃಗಳ ಪೂಜೆಯಿಂದಾಗಲಿ, ಅಮೃತದಿಂದಲೇ ಆಗಲಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಮಗ್ರವಾದ ಈ ಪ್ರಪಂಚವನ್ನೇ ಪಡೆದುಕೊಂಡು ಅನುಭವಿಸುವ ಸುಖಕ್ಕಿಂತಲೂ ನಿನ್ನ ಸನ್ನಿಧಾನದಲ್ಲಿ ಒಂದು ಮುಹೂರ್ತ ಕಾಲವಿದ್ದರೂ ಅದೇ ನನಗೆ ಶ್ರೇಯಸ್ಕರವೆಂದು ನಾನು ಭಾವಿಸುತ್ತೇನೆ. ಮದಿಸಿದ ಕಾಡಾನೆಯನ್ನು ಗಜಗ್ರಾಹಿಗಳು ಕೊಳ್ಳಿಗಳಿಂದ ಮುಂದೆ ಹೋಗದಂತೆ ಅಡ್ಡಿಪಡಿಸುತ್ತಿದ್ದರೂ ಲೆಕ್ಕಿಸದೆ ಕಾಡಾನೆಯು ಮುನ್ನುಗ್ಗಿ ಹೋಗುವ ಹಾಗೆ ಶ್ರೀರಾಮನು ಕಾಡಿಗೆ ಹೋಗುವುದಕ್ಕೆ ಪ್ರತಿಬಂಧ ರೂಪವಾದ ತಾಯಿಯ ಕರುಣಾಜನಕವಾದ ಮಾತುಗಳನ್ನು ಕೇಳಿಯೂ ತನ್ನ ನಿರ್ಧಾರವನ್ನು ಬದಲಿಸದೆ ಕಾಡಿಗೆ ಹೋಗಬೇಕು ಎಂಬುದನ್ನೇ ದೃಢಪಡಿಸಿದ ಮುಖಭಾವದಿಂದ ವಿರಾಜಿಸಿದ. ಕೌಸಲ್ಯಾದೇವಿಯು ಶೋಕಾಧಿಕ್ಯದಿಂದಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದವಳಂತೆಯೇ ಕಾಣುತ್ತಿದ್ದಳು. ಲಕ್ಷ್ಮಣನಾದರೂ ಕೋಪಾಧಿಕ್ಯದಿಂದ ಪರಿತಪಿಸುತ್ತಿದ್ದ. ಧರ್ಮದೇವತೆಯ ಮಡಿಲಿನಲ್ಲಿ ಸ್ಥಿರನಾಗಿದ್ದ ಶ್ರೀರಾಮನು ಧರ್ಮಾನುಗುಣವಾದ ಈ ಮಾತುಗಳನ್ನು ಹೇಳಿದ. ಅಂತಹ ಸಮಯದಲ್ಲಿ ಕೌಸಲ್ಯ ಲಕ್ಷ್ಮಣರಿಗೆ ಸಮಾಧಾನವಾಗುವಂತೆ ಮಾತನಾಡಲು ಶ್ರೀರಾಮನೊಬ್ಬನೇ ಸಮರ್ಥನಾಗಿದ್ದನು. ಲಕ್ಷ್ಮಣ, ನನ್ನ ವಿಷಯದಲ್ಲಿ ನಿನಗಿರುವ ಭಕ್ತಿಯನ್ನು ಮತ್ತು ನಿನ್ನಲ್ಲಿರುವ ಪರಾಕ್ರಮವನ್ನು ನಾನು ತಿಳಿದಿರುವೆನು ಮತ್ತು ಅನುದಿನವೂ ನಾನು ಇದನ್ನು ನೋಡುತ್ತಲೂ ಇದ್ದೇನೆ. ಆದರೆ ನನ್ನ ಅಭಿಪ್ರಾಯ ಏನು ಎಂಬುದನ್ನು ಚೆನ್ನಾಗಿ ಪರಿಶೀಲಿಸದೆ ತಾಯಿಯೊಡನೆ ನೀನು ನನ್ನನ್ನು ಬಹಳ ಪೀಡಿಸುತ್ತಿದ್ದಿ. ಇದರಿಂದ ನನಗೆ ಬಹಳ ದುಃಖವಾಗಿದೆ. ಲಕ್ಷ್ಮಣ, ಧರ್ಮದ ಅಥವಾ ಧರ್ಮಾಚರಣೆಯ ಫಲದಿಂದ ಏನೇನು ಪ್ರಾಪ್ತವಾಗುವುದು ಎಂಬ ವಿಷಯದಲ್ಲಿ ಹಿಂದೆ ವಿವೇಚನೆಯು ನಡೆದಾಗ ಧರ್ಮಫಲದಿಂದ ಅರ್ಥವೂ, ಅರ್ಥದ ಸಹಾಯದಿಂದ ಕಾಮವೂ ಜೀವಲೋಕದಲ್ಲಿ ಪ್ರಾಪ್ತವಾಗುವುದು ಎಂಬ ನಿರ್ಧಾರವಾಯಿತು. ಆ ನಿರ್ಧಾರದ ಪ್ರಕಾರ ಧರ್ಮವಿದ್ದೆಡೆಯಲ್ಲಿ ಅಥವಾ ಧರ್ಮ ಮಾರ್ಗವನ್ನು ಅನುಸರಿಸಿದಲ್ಲಿ ಧರ್ಮ, ಅರ್ಥ, ಕಾಮಗಳೆಂಬ 3 ಪುರುಷಾರ್ಥಗಳು ಸಿದ್ಧವಾಗುವುದು ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವಾದರೂ ಸಂಶಯವಿಲ್ಲ. ವಶ್ಯಳು, ಅಭಿಮತಳು, ಪುತ್ರವಂತಳು ಆಗಿರುವ ಭಾರ್ಯೆಯಂತೆ ಧರ್ಮವು 3 ಪುರುಷಾರ್ಥಗಳಿಂದ ಯುಕ್ತವಾಗಿದೆ. ಅರ್ಥ, ಕಾಮ, ಮೋಕ್ಷಗಳೆಂಬ ಈ 3 ಪುರುಷಾರ್ಥಗಳು ಧರ್ಮದಿಂದ ಸಿದ್ಧಿಸುತ್ತವೆ. ಯಾವ ಕಾರ್ಯದಲ್ಲಿ ಧರ್ಮ ಮೂಲವಾದ ಅರ್ಥ, ಕಾಮಗಳ ಪ್ರಾಪ್ತಿ ಆಗುವುದಿಲ್ಲವೋ ಅಂತಹ ಕಾರ್ಯವನ್ನು ಮಾಡಲೇಬಾರದು. ತಾತ್ಕಾಲಿಕವಾಗಿ ಅರ್ಥ, ಕಾಮಗಳ ಪ್ರಯೋಜನವು ಕಂಡುಬರದಿದ್ದರೂ ಯಾವ ಕಾರ್ಯವು ಧರ್ಮ ಪ್ರತಿಪಾದಕವಾಗಿರುವುದೋ ಅಂತಹ ಕಾರ್ಯವನ್ನು ಆರಂಭಿಸಬೇಕು. ಧರ್ಮ ಮಾರ್ಗವನ್ನು ದೂರೀಕರಿಸಿ ಕೇವಲ ಅರ್ಥಪರನಾಗಿ ಕಾರ್ಯ ಮಾಡಿದಲ್ಲಿ ಅಂತಹವನನ್ನು ಜನರು ದ್ವೇಷಿಸುತ್ತಾರೆ. ಮಾನವನು ಕೇವಲ ಕಾಮಾತ್ಮನಾಗಿರುವುದಂತೂ ಲೋಕದಲ್ಲಿ ಅತಿ ನಿಂದ್ಯವಾದುದು. ನಮ್ಮ ತಂದೆಯು ಉಪನಯನ ಕಾಲದಲ್ಲಿ ಬ್ರಹ್ಮೋಪದೇಶವನ್ನು ಮಾಡಿದ ಗುರುವಾಗಿದ್ದಾನೆ. ನಮ್ಮೆಲ್ಲರಿಗೂ ಆಜ್ಞೆ ಮಾಡಲು ಅಧಿಕಾರವಿರತಕ್ಕ ರಾಜನೂ ಆಗಿದ್ದಾನೆ. ನಮ್ಮ ಜನ್ಮದಾತನಾದ ತಂದೆಯಾಗಿದ್ದಾನೆ. ಇಷ್ಟೇ ಅಲ್ಲದೆ ಆತ ವೃದ್ಧನೂ ಕೂಡ.
ಅವನು ಕಾಮಾಭಿಭೂತನಾಗಿರಲಿ, ಕ್ರೋಧಾಭಿಭೂತನಾಗಿರಲಿ, ಸ್ವಸಂತೋಷದಿಂದಲೇ ಆಜ್ಞೆ ಮಾಡಿರಲಿ, ಅವನು ಯಾವ ಕಾರ್ಯವನ್ನು ಮಾಡಲು ಆಜ್ಞಾಪಿಸಿರುವನೋ ಅಂತಹ ಕಾರ್ಯವನ್ನು ಧರ್ಮವನ್ನು ಅವಲಂಬಿಸಿರುವ ಘಾತುಕನಲ್ಲದ ಯಾವನು ತಾನೇ ಮಾಡದೇ ಇರುವನು? ಹಾಗಾಗಿ ನಮ್ಮ ತಂದೆಯು ಕೈಕೇಯಿಗೆ ನೀಡಿರುವ ರಾಮನ ವನವಾಸ, ಭರತಾಭಿಷೇಚನ ಎಂಬ 2 ಪ್ರತಿಜ್ಞಾ ವಚನಗಳನ್ನು ನಾನು ಯಥಾವತ್ತಾಗಿ ನಡೆಸಿಕೊಡದೆ ಇರಲಾರೆ. ನನಗೂ ಮತ್ತು ಭರತನಿಗೂ ಕಾರ್ಯಗಳನ್ನು ನಿಯೋಜಿಸುವುದರಲ್ಲಿ ತಂದೆಯೇ ನಮಗೆ ಗುರುವಾಗಿದ್ದಾನೆ. ತಾಯಿಯಾದ ಕೌಸಲ್ಯಾದೇವಿಗೂ ಪತಿಯಾಗಿರುವ ಅವನೇ ಪರಮಾಶ್ರಯನು. ಪತಿಯನ್ನು ಆಶ್ರಯಿಸಿರುವುದೇ ಪತ್ನಿಯ ಶ್ರೇಷ್ಠವಾದ ಸನಾತನ ಧರ್ಮವಾಗಿದೆ. ಧರ್ಮಿಷ್ಠನಾದ ರಾಜನು ಜೀವಿಸಿರುವಾಗ, ಅದರಲ್ಲಿಯೂ ವಿಶೇಷವಾಗಿ ರಾಜನು ತನ್ನ ಧರ್ಮವಾದ ಕ್ಷತ್ರಿಯ ಧರ್ಮದಲ್ಲಿ ನಿರತನಾಗಿರುವಾಗ, ಕೌಸಲ್ಯಾದೇವಿಯು ದಿಕ್ಕುಗೆಟ್ಟ ಒಬ್ಬ ವಿಧವೆಯಂತೆ ನನ್ನೊಡನೆ ಹೇಗೆ ತಾನೇ ಬರುತ್ತಾಳೆ? ಅಮ್ಮ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಡುತ್ತಿರುವ ನನಗೆ ಅನುಮತಿಯನ್ನು ಕೊಡು. ಅರಣ್ಯದಲ್ಲಿ 14 ವರ್ಷಗಳನ್ನು ಮುಗಿಸಿ ಸುಖವಾಗಿ ಹಿಂದಿರುಗುವಂತೆ ನಮಗೆ ಮಂಗಳಾಶಾಸನವನ್ನು ಮಾಡು. ಮೊಮ್ಮಕ್ಕಳಾದ ಅಷ್ಟಕಾದಿಗಳ ಸತ್ಯವಚನದ ಪ್ರಭಾವದಿಂದ ಯಯಾತಿಯು ಪುನಃ ಸ್ವರ್ಗಕ್ಕೆ ಹೋದ ಹಾಗೆ, ಅದೇ ಸತ್ಯದ ಅವಲಂಬನೆಯಿಂದಲೇ ನಾನು ಕೂಡ ವನವಾಸವನ್ನು ಮುಗಿಸಿ ಹಿಂತಿರುಗುತ್ತೇನೆ. ದೇವಿ, ರಾಜ್ಯವನ್ನು ಪಡೆಯುವ ಒಂದು ಕಾರಣದಿಂದಾಗಿ ಸುಯೋಗದಿಂದ ಲಭಿಸಿರುವ ಮಹಾಫಲವನ್ನು ಕೊಡುವ ಯಶಸ್ಸನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ಇಷ್ಟೇ ಅಲ್ಲದೆ ಮಾನವನ ಜೀವನವು ಕ್ಷಣಿಕವಾದುದು, ಅಶಾಶ್ವತವಾದುದು. ಹಾಗಾಗಿ ನಿಕೃಷ್ಟವಾದ ಈ ಸಾಮ್ರಾಜ್ಯವನ್ನು ಅಧರ್ಮದ ಮೂಲಕವಾಗಿ ಖಂಡಿತವಾಗಿಯೂ ನಾನು ಪಡೆದುಕೊಳ್ಳುವುದಿಲ್ಲ. ಪುರುಷ ಶ್ರೇಷ್ಠನಾದ ಶ್ರೀರಾಮನು ಇಂತಹ ಧರ್ಮ ಮೂಲವಾದ ಮಾತುಗಳಿಂದ ತಾಯಿಯನ್ನು ಪ್ರಸನ್ನಗೊಳಿಸುತ್ತಾ ದಂಡಕಾರಣ್ಯಕ್ಕೆ ಹೋಗಲೇಬೇಕು ಎಂಬುದಾಗಿ ಧೈರ್ಯದಿಂದ ನಿಶ್ಚಯ ಮಾಡಿ ಲಕ್ಷ್ಮಣನಿಗೆ ಸಮ್ಮತವಾದ ಧರ್ಮ ರಹಸ್ಯವನ್ನು ಉಪದೇಶಿಸಿ ತಾಯಿಯನ್ನು ಮನಸ್ಸಿನಲ್ಲಿಯೇ ಪ್ರದಕ್ಷಿಣೆ ಮಾಡಿದನು.